ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಹಂಗೆ ಒಂದು ಲೈಕ್ ಮಾಡಿರಿ. ಈ ವ್ಲಾಗ್ ಬಂದು ಮಂಗಳವಾರದ ವ್ಲಾಗ್ ನೋಡ್ರಿ. ಇದು ಅವತ್ತು ಗ್ರಹಣ ಇತ್ತು ಮತ್ತು ಹುಣ್ಣಿಮೆನೇ ಇತ್ತು. ಬರೀ ಹುಣ್ಣಿಮೆ ಇದ್ದಿದ್ರೆ ನಾನು ಬೆಳಗ್ಗೆನೇ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿಬಿಡ್ತಿದ್ನಿ. ಅದ್ರಾಗ ಗ್ರಹಣ ಬೇರೆ ಇತ್ತಲ್ಲ, ಸಂಜೆ ಮುಂದೆ ಮತ್ತೊಂದು ಸರಿ ಎಲ್ಲ ಕ್ಲೀನ್ ಮಾಡ್ಬೇಕಂತೇಳಿ ನಾನು ಬೆಳಗ್ಗೆ ಬಾಗಿಲ ಎಲ್ಲ ಏನು ತೊಳಕ್ಕೆ ಹೋಗಲಿಲ್ಲ. ಬರೀ ಗಿಡಗಳಿಗೆ ಅಷ್ಟು ನೀರು ಹಾಕಿ ಬಂದ. ಈಗ ಬಟ್ಟೆ ಸ್ವಲ್ಪ ಇದ್ದು ಅವನ್ನ ವಾಷಿಂಗ್ ಮಿಷಿನ್ಗೆ ಹಾಕಿರಾತಂತೇಳಿ ಈಗ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕತ್ತೀನಿ. ನಾನು ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡ್ಬೇಕಂತ ಅಂದ್ಕೊಳಕತ್ತೀನಿ, ಆದ್ರೆ ಹಾಗೆ ಇರಲಿಲ್ಲ ನೋಡ್ರಿ. ಇವತ್ತು ಸ್ವಲ್ಪ ಲೇಟ್ ಆಯಿತು ವ್ಲಾಗ್ ಶುರು ಮಾಡೋದು. ಸಾನ್ವಿಯನ್ನು ಸ್ಕೂಲಿಗೆ ಹೋಗಿದ್ಲು. ನಮ್ಮ ಮನೆಯವರು ಇವತ್ತು ಕೆಲಸದ ಮೇಲೆ ಮೈಸೂರಿಗೆ ಹೋಗಿದ್ದರು. ಹಾಗಾಗಿ ಅಡುಗೆ ಕೆಲಸ ಅಷ್ಟೊಂದು ಏನಿರಲಿಲ್ಲ ನೋಡ್ರಿ. ಬೆಳಗ್ಗೆ ಉಪ್ಪಿಟ್ಟು ಉಪ್ಪಿಟ್ಟು ತಿಂದಿದ್ದು ನಾನು. ಸಾನ್ವಿಗೆ ಜ್ಯೂಸ್ ಮಾಡಿ ಕೊಟ್ಟಿದ್ನಿ, ಹಂಗೆ ಮೊಟ್ಟೆ ಬೇಯಿಸ್ಕೊಟ್ಟಿದ್ನಿ. ಆಕೆ ತಿಂದ ಸ್ನ್ಯಾಕ್ಸ್ ತೊಗೊಂಡು ಸ್ಕೂಲಿಗೆ ಹೋಗಿದ್ಲು. ಇನ್ನು ಆಕೆ ಬಂದ ಮೇಲೆ ಆಕೆ ಕೇಳ್ಕೊಂಡು ಏನಾರ ಮಧ್ಯಾಹ್ನ ಊಟಕ್ಕೆ ಮಾಡ್ಬೇಕು ನೋಡ್ರಿ. ಒಂದು ಹೊತ್ತಿಗೆ ಮಾಡ್ಕೋಬೇಕಿತ್ತು. ರಾತ್ರಿಗೆ ಮತ್ತು ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಅಡುಗೆ ಮಾಡ್ಕೊಂಡು ತಿನ್ಬೇಕಿತ್ತಲ್ಲ, ಅದಕ್ಕೋಸ್ಕರ ಒಂದು ಹೊತ್ತಿಗೆ ಏನಾದರೂ ಮಾಡ್ಕೊಂಡ್ರಾತಂತೇಳಿ ನಾನು ಅಡುಗೆನ ಏನು ಮಾಡಿರಲಿಲ್ಲ. ಫಸ್ಟ್ ಮನೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ರಾತಂತೇಳಿ ಈಗ ಮನೆ ಕಸ ಗುಡಿಸ್ಕೊಳಕತ್ತೀನಿ ಅಷ್ಟೇ. ಮನೆ ಏನು ಒರೆಸಂಗಿಲ್ಲ, ಸಂಜೆಗೆ ನಾವು ಒಮ್ಮೆ ಒರೆಸ್ಬಿಡ್ತೀನಿ. ಈಗ ಬರೀ ಮನೆ ಕಸ ಗುಡಿಸ್ಕೊಳಕತ್ತೀನಿ ನೋಡ್ರಿ. ಆಮೇಲೆ ಸ್ವಲ್ಪ ಶಾಂಡಿಗಿದ್ದು, ನೀವು ಮೊನ್ನೆ ನಾನು ರ್ಯಾಕ್ ಕ್ಲೀನ್ ಮಾಡಿದ್ನಲ್ಲ, ಆವಾಗ ಇವನೇ ಇಟ್ಕೊಂಡಿದ್ನಿ ಹೊರಗಡೆ ಡಬ್ಬಿಯೊಳಗೆ ಹಾಕಿಟ್ಟಿರಲಿಲ್ಲ. ಅಂದ್ರೆ ಮತ್ತೆ ಡಬ್ಬಿಯೊಳಗೆ ಹಾಕಿಬಿಟ್ಟೆ ಅಂದ್ರೆ ನಂಗೆ ನೆನಪಾಗಂಗಿಲ್ಲ ಬಿಸಿಲಿಗೆ ಒಣಗಿಸ್ಬೇಕಂತೇಳಿ ಹೊರಗೆ ಕವರ್ದಾಗ ಕಟ್ಟಿಟ್ಕೊಂಡ್ಬಿಟ್ಟಿದ್ನಿ. ಅವ್ನು ಇವತ್ತು ಸ್ವಲ್ಪ ಬಿಸಿಲಿತ್ತಲ್ಲ ಒಣಗಿಸಿ ಎತ್ತಿಟ್ಕೊಂಡ್ರಾತಂತೇಳಿ ಇವಾಗಿಲ್ಲೇ ಟೇಬಲ್ ಮೇಲೆನ ಒಣಗಿ ಹಾಕಕತ್ತೀನಿ. ಜಾಸ್ತಿ ಇದ್ರೆ ಟೆರಸ್ ಮೇಲೆ ಹಾಕ್ಬೋದು, ಸ್ವಲ್ಪನೇ ಇದ್ದಲ್ಲ ಅದಕ್ಕೆ ಟೇಬಲ್ ಮೇಲೆ ಒಂದು ಲುಂಗಿ ಹಾಸಿ ಇವಾಗಿಲ್ಲೇ ಒಣಗಿ ಹಾಕಕತ್ತೀನಿ. ಈಗ ಸ್ನಾನ ಮಾಡ್ಕೊಂಡು ಬಂದೆ ನೋಡ್ರಿ. ಪೂಜೆ ಮಾಡೋಕತ್ತಿಲ್ಲ, ಯಾಕಂದ್ರೆ ಇವತ್ತು ಗ್ರಹಣ ಐತಲ್ಲ. ಸಂಜೆ ಮುಂದೆ ಒಮ್ಮೆ ಕ್ಲೀನ್ ಮಾಡಿ ಪೂಜೆ ಮಾಡಿರಾತಂತೇಳಿ ಪೂಜೆ ಗೀಜೆ ಏನೋ ಮಾಡೋಕತ್ತಿಲ್ಲ ನೋಡ್ರಿ. ಮನೆಯೆಲ್ಲ ಕಸ ಗುಡಿಸೀನಿ. ಆಮೇಲೆ ಮನೆಯೂ ಒರೆಸಲಿಲ್ಲ, ಯಾಕಂದ್ರೆ ಸಂಜೆಕನ ಒರೆಸಿರಾತಂತೇಳಿ ಬಾಗ್ಲ ತೊಳೆದಿಲ್ಲ, ಮನೆ ಒರೆಸಿಲ್ಲ, ಏನೂ ಮಾಡಿಲ್ಲ. ಬರೀ ನಾಷ್ಟ ಮಾಡಿದ್ದೀವಿ ಬೆಳಗ್ಗೆ. ಸಾನ್ವಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೀನಿ. ಆಮೇಲಿಂದ ನಾನು ವ್ಲಾಗ್ನ ಶುರು ಮಾಡಿದ್ದು ನೋಡ್ರಿ. ನಮ್ಮ ಮನೆಯವ್ರು ಇವತ್ತು ಬೆಳಗ್ಗೆ ನಾಷ್ಟಕ್ಕೂ ಇರೋದಿಲ್ಲ ಅಂತೇಳಿದ್ರು. ಆಮೇಲೆ ಮಧ್ಯಾಹ್ನ ಊಟನೂ ತೊಗೊಂಡು ಹೋಗೋದಿಲ್ಲ ಅಂತೇಳಿದ್ರು. ಹಾಗಾಗಿ ಇವತ್ತು ಅಡುಗೆ ನಾಷ್ಟ ಅಷ್ಟೊಂದೇನು ಕೆಲಸ ಇರಲಿಲ್ಲ. ಸಾನ್ವಿ ಅಂತೂ ಮೊಟ್ಟೆ ತಿಂದು ಸ್ಮೂದಿ ಕುಡ್ದು ಹೋದ್ಲು. ನಮ್ಮ ಮನೆಯವ್ರಿಗೂ ಸ್ಮೂದಿ ಮಾಡಿಕೊಟ್ಟಿದ್ನಿ, ಅವರು ಕುಡ್ದು ಹೋದರು. ನಾನಂತೂ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಿ. ಈಗ ಮಧ್ಯಾಹ್ನಕ್ಕೆ ಏನಾರು ಮಾಡ್ಕೋಬೇಕು ಸಾನ್ವಿಗೆ ನನಗಿಬ್ಬರಿಗೆ, ಯಾಕಂದ್ರೆ ಒಂದು ಹೊತ್ತಿಗೆ ಆಗುವಷ್ಟು ಮಾಡ್ಕೋಬೇಕು. ಈಗ ಮಧ್ಯಾಹ್ನ ಮಾಡಿರೋನು ಅದು ಉಳಿದಂಗೆ ಮಾಡ್ಬೇಕು ನೋಡ್ರಿ. ರಾತ್ರಿಗೆ ಅಂದ್ರೆ ಅದು ಗ್ರಹಣ ಮುಗಿದ್ಮೇಲೆ ಅದನ್ನು ತಿನ್ನೋ ಹಾಗಿಲ್ಲ. ಹಾಗಾಗಿ ಸಾನ್ವಿ ಬಂದ ಮೇಲೆ ಆಕಿನ ಕೇಳಿ ಏನು ಮಾಡೋದಂಥೇಳಿ ಕೇಳಿ ಆಮೇಲೆ ಮಾಡ್ತೀನಿ. ಈಗ ಬಟ್ಟೆ ವಾಷಿಂಗ್ ಹಾಕಿದ್ದೀನಿ, ವಾಶ್ ಆಗಿದ್ದಾವೆ, ತೆಗೆದ ಒಣಗಿ ಹಾಕ್ತೀನಿ. ಇನ್ನೂ ಒಂದು ಲೋಡಕ್ಕೆ ಕವರಿ ಬಿ ನೋಡೋಣಂತ ಇವತ್ತಾದರೆ ಇವತ್ತು ಹಾಕ್ತೀನಿ ಅವನ್ನ. ಯಾಕಂದ್ರೆ ಎರಡೆರಡು ಲೋಡ್ ಒಮ್ಮೆ ವಾಶ್ ಹಾಕಿನಿ ಅಂದ್ರೆ ಒಣಗಿ ಹಾಕಕ್ಕೆ ಜಾಗ ಇಲ್ಲ, ಅದಕ್ಕೋಸ್ಕರ. ಈಗ ಟೈಮ್ ಆಲ್ರೆಡಿ ಬಂದು 12:15 ಆಗೈತೆ ನೋಡ್ರಿ. ಇನ್ನು ಪಾತ್ರೆ ಅದಾವೆ, ಸ್ವಲ್ಪ ಪಾತ್ರೆ ತೊಳಿಬೇಕು. ಏನು ಕೆಲಸ ಇಲ್ಲ ನೋಡ್ರಿ. ಮಧ್ಯಾಹ್ನ ಏನಾರು ಒಂದು ತಿನ್ನಕ್ಕೆ ಮಾಡ್ಕೊಂಡು ತಿನ್ನಬೇಕು. ಮತ್ತು ಸಂಜೆ ಮುಂದೆ ಫುಲ್ ಕೆಲಸ ಇವತ್ತು. ಮನೆ ಕಸ ಗುಡಿಸ್ಬೇಕು, ಬಾಗಿಲ ತೊಳಿಬೇಕು, ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಬೇಕು, ಮತ್ತು ರಾತ್ರಿಗೆ ಅಡುಗೆ ಮಾಡಬೇಕು. ಇಷ್ಟೆಲ್ಲ ಐತೆ ನೋಡ್ರಿ ಇವತ್ತು ಕೆಲಸ. ಇವತ್ತಿನ ದಿವಸ ಏನೆಲ್ಲ ಆಗ್ತದೆ ಅಂತೇಳಿ ನಾವು ಈ ವಿಡಿಯೋನ ರಾತ್ರಿವರೆಗೂ ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ನೀವು ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ನೋಡಿರಿ. ಸ್ನಿಗ್ಧ ಬಂದಾಳೆ ನೋಡ್ರಿ, ಸ್ಕೂಲಿಗೆ ಹೋಗಿಲ್ಲಕ್ಕೆ ಇವತ್ತು. ಯಾಕೆ ಹೋಗಿಲ್ಲಮ್ಮ? ವಾಮಿಟಿಂಗ್ ಬಂದೈತಿ, ಆರಾಮಿಲ್ಲ ಅಂತ ನೋಡ್ರಿ. ಈಗ ಸಾನ್ವಿನ ಕರ್ಕೊಂಡು ಬರೋ ಟೈಮ್ ಆಗೈತಿ, 5 ಮಿನಿಟ್ಸ್ ಐತಿ. ಅದಕ್ಕೆ ಕರ್ಕೊಂಡು ಹೋಗಕ್ಕೆ ಬಂದಿಲ್ಲ. ಬೆಳಗ್ಗೆ ಬಿಡಾಕನು ಬಂದಿದ್ಲು, ಈಗ ಕರ್ಕೊಂಡು ಬರೋಕೆ ನೆನಪು ಮಾಡ್ಕೊಂಡು ಬಂದ ಕೆಳಗಡೆ. ನಮ್ಮ ಸಾನ್ವಿಗೇನೋ ಖುಷಿ ಆಕತಿ ಇವತ್ತು, ಸ್ನಿಗ್ಧದಾಳ ಆಟ ಆಡೋಕ್ಕಂತೇಳಿ ಅಲ್ಲ. ಹೋಗೋಣ ಕರ್ಕೊಂಬರಕ್ಕೆ. ಆಗಕ್ಕೆ ಇನ್ನೂ 5 ಮಿನಿಟ್ಸ್ ಐತಿ. 5 ಮಿನಿಟ್ಸ್ ಬೇಗ ಕರ್ಕೊಂಬರೋಣ ಬಾ ಇವತ್ತು. ಬಾ ಹೋಗೋಣ. ಸಾನಿದ ಏನು ಮಾಡ್ತಾ? ಎದ್ದಾಳು ಮಲಗಿಲ್ಲಕ್ಕಿ. ಸೌಂಡ್ ಕೇಳತ್ತಲ್ಲ, ಚೀರಾತ. ಹಪ್ಪಳ ಒಣಗಂಟೆ ಗೊತ್ತಿಲ್ಲ, ಸಂಡಿಗೆ ಎಲ್ಲ. ಹಾಂ, ಬೋಟಿ ಬೋಟಿ ಬೋಟಿ.
ಸಾನಿಧ್ಯ ಅಗರಮ್ಮ ಯಾಕಮ್ಮ ಡ್ರೆಸ್ ಚೇಂಜ್ ಮಾಡೋಗಂತೆ ಬಾ ಇಲ್ಲೇ ಅದಾಳ ಬಾಕಿ ಊಟ ಮಾಡತ್ತಾಳ ರವೆ ದೋಸೆ ಮಾಡತ್ತೇನೆ ನೋಡ್ರಿ ಅನ್ನೋದು ಬೆಣ್ಣೆ ಇತ್ತು ಆಮೇಲೆ ತುಪ್ಪ ಇತ್ತು ಚಟ್ನಿ ಪುಡಿ ಖಾರ ಎಲ್ಲ ಹಚ್ಕೊಂಡು ತಿಂದ್ರಾತಂತೇಳಿ ದೋಸೆ ಮಾಡೀನಿ ಸಾನ್ವಿಗೆ ಮತ್ತು ಸ್ನಿಗ್ಧಾಗನೂ ಹಾಕಿಕೊಟ್ಟೀನಿ ಅವರು ಮೊಸರ ಹಿಂಡಿ ಹಚ್ಕೊಂಡು ತಿನ್ನತ್ತಾರು ನೀನು ಇಲ್ಲ ಕುಂದ್ರ ಬಾ ಚಲ್ತಿ ಹಾಂ ಏನು ತಂಪಕತ್ ಬಾ ಬ್ಯಾಸ್ಗೈತಿ ಹಾಂ ಬಾ ಚಲ್ತೀರಿ ಬೆಡ್ ಮೇಲೆ ಅದಕ್ಕೆ ಎಲ್ಲಿ ಬಿಡು 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 ತಟ್ಟೆ ಮೇಲೆಲ್ಲ ಬಿಡ್ತದೆ ಸರಿ ಧೂಳಾಕತ್ತಮ್ಮ ತಟ್ಟೆ ಮೇಲೆ ತೊಗೊಬಿಡ ಅದೇನು ಮಾಡ್ತದೆ ಪಾಪ ಸರಿ ಹೋಗತಿ ಹೋಯ್ತು ಬಾ ತಿನ್ ಬಾ ಬಾ ಸಣ್ಣ ನೀನು ಇಲ್ಲೇ ಹಾಂ ಏನಾಗಲ್ವಾ ಬಾ ಬಾ ಇಲ್ಲೇ ನಿಂತೀನಿ ಬಾ ಚಲೋ ಆಗೈತಿ ಬಾ ದೋಸೆಗೆ ನೋಡ್ರಿ ರವಾ ಗೋಧಿ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ದೀನಿ ಆಮೇಲೆ ಉಪ್ಪ ಜೀರಿಗೆ ಹಾಕಿ ಕಲಿಸಿದ್ದೀನಿ ಎಷ್ಟು ಚಲೋ ಹಾಕವು ಭಾರಿ ಮಸ್ತ್ ಹಾಕವು ನೋಡ್ರಿ ಇನ್ಸ್ಟೆಂಟಾಗಿ ನಾನು ಸಾನ್ವಿ ಸ್ನಿಗ್ಧ 3 ಜನ ಊಟ ಮಾಡಿದ್ದೀವಿ ಊಟ ಮಾಡಿ ಅವರು ಆಟ ಆಡಕತ್ತಿದ್ರು ನಾನು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ನೆಲ್ಲ ವಾಶ್ ಆಗಿದ್ದು ನೋಡ್ರಿ ಭಾಳ ಹೊತ್ತಾಗಿತ್ತು ಆದ್ರೆ ನಾನು ಒಣಗ ಹಾಕಿರಲಿಲ್ಲ ಇವಾಗ ಬಟ್ಟೆ ಎಲ್ಲ ಒಣಗ ಹಾಕಿರತ್ತಂತೇಳಿ ಒಣಗ ಹಾಕಾಕತ್ತೀನಿ ಸಾನ್ವಿ ಫ್ರೆಂಡ್ ಅದು ಇಲ್ಲಿ ನೋಡ್ರಿ ಹೋಲಿ ಸೆಲೆಬ್ರೇಷನ್ ಮಾಡಾಕತ್ತಾರು ಇವರಿಬ್ಬರು ಆಡ್ತೇವೆ ಅನ್ನಕತ್ತಿರು ನಾವು ನಾಳೆ ಆಡೋನು ಇವತ್ತು ಬೇಡ ಅಂತನಂತಲೇ ಸುಮ್ಮನೆ ನೋಡ್ಕೊಂತ ನಿಂತಿದ್ರು ಈ ಹುಡುಗರಂತೂ ಒಂದು 3 ಡೇಸ್ ನೋಡ್ರಿ ಬಿಡಲಿಲ್ಲ ಅವರು ಕಂಟಿನ್ಯೂಸ್ ಆಗಿ 3 ದಿವಸ ಬಣ್ಣ ಆಡಿರು ಆದರೆ ನಾವು ಗ್ರಹಣ ಐತಲ್ಲ ಇವತ್ತು ಬೇಡ ನಾಳೆಗೆ ಆಡೋಂತ್ರಿ ಅಂತನಂತಲೇ ಸುಮ್ಮಾದರು ಫ್ರೆಂಡ್ಸ್ ಈಗ ಸಂಜಿಕೆ 6:40 ಆಗೈತಿ ಇನ್ನು 5 ನಿಮಿಷ 5ರಿಂದ 7 ನಿಮಿಷ ಐತಿ ಸಂಜೆ ಕೆಲಸ ಇನ್ನೂ ಏನೂ ಇಲ್ಲ ಗ್ರಹಣ ಮುಗಿದ ಮೇಲನ ಎಲ್ಲ ಕ್ಲೀನ್ ಮಾಡಿರತ್ತಂತೇಳಿ ಇನ್ನೂ ಏನೂ ಮಾಡಿಲ್ಲ ಪಾಂಡೆ ಅಟ್ಟ ತಿಕ್ಕೇನಿ ಮಧ್ಯಾಹ್ನ ಊಟ ಆದಮೇಲೆ ಇನ್ನು ಕಸ ಹೊಡಿಬೇಕು ಮನೆ ಒರೆಸ್ಬೇಕು ಬಾಗಿಲ ತೊಳಿಬೇಕು ಸ್ನಾನ ಮಾಡಿ ಬಂದು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ಆಮೇಲೆ ತಿನ್ನೋಕ್ಕೇನಾರು ಮಾಡ್ಕೋಬೇಕು ನೋಡ್ರಿ ಇಷ್ಟು ಕೆಲಸ ಅದಾವೀಗ ನಾನು ಇದು ಗ್ರಹಣ ಮುಗಿಲಿ ಅಂತ ವೆಯ್ಟ್ ಮಾಡಕತ್ತೀನಿ ಅದು ಮುಗಿದಿದ ತಕ್ಷಣ ಬೇಗ ಎಲ್ಲ ಕೆಲಸನ ಮುಗಿಸ್ಬಿಡ್ತೀನಿ ಆಲ್ರೆಡಿ ಈಗ ಗೀಝರ್ ಆನ್ ಮಾಡಿದ್ದೀನಿ ನೀರು ಕಾಯಕ್ಕೆ ಹಂಗೆ ಎಲ್ಲ ಕ್ಲೀನಿಂಗ್ ಕೆಲಸ ಹೋದ್ಮೇಲೆ ಫಸ್ಟ್ ಸಾನ್ವಿಗೆ ಸ್ನಾನ ಮಾಡಿಸಿ ಆಮೇಲೆ ನಾನು ಸ್ನಾನ ಮಾಡ್ತೀನಿ ನಮ್ಮ ಮನೆಯವರು ಮಾಡ್ತಾರಲ್ಲೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆನ್ ಮಾಡುವಂತೆ ಮಾಡಿದ್ದೀನಿ ದೇವ್ರ ಮನೆ ಬೇರೆ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ಆಮೇಲೆ ಪೂಜೆ ಮಾಡಬೇಕು ಎಷ್ಟೊತ್ತನ ನೋಡ್ರಿ ಕರೆಂಟ್ ಹೋಗ್ಬೋದು ಎಷ್ಟೊತ್ತನ ಹಾಕೋತೋ ಗೊತ್ತಿಲ್ಲ ಈ ಬ್ಲಾಗ್ನ ಹಿಂಗೆ ನಾನು ರಾತ್ರಿವರೆಗೂ ಕಂಟಿನ್ಯೂ ಮಾಡಿರ್ತೀನಿ ನೀವು ಮಿಸ್ ಮಾಡ್ದಂಗೆ ವಿಡಿಯೋನ ನೋಡಿರಿ ಗ್ರಹಣ ಮುಗಿದ ತಕ್ಷಣ ನಾನು ಕೆಲಸನ ಶುರು ಮಾಡ್ಕೋಬೇಕಿತ್ತು ಇನ್ನೊಂದು 2 ಮಿನಿಟ್ಸ್ ಇತ್ತು ಅಷ್ಟಕ್ಕಾಗಿ ನಾನು ವೆಯ್ಟ್ ಮಾಡಕತ್ತಿದ್ನಿ ಈ ಪಾಪು ನೋಡ್ರಿ ಇಲ್ಲಿ ಓಣ್ಯಾಗ ವಾಕಿಂಗ್ ಹೊಂಟಿದ್ಲಿಕ್ಕೆ ಸಾನ್ವಿನ ಸ್ನಿಗ್ಧನ ನೋಡಿ ಇಲ್ಲೇ ನಮ್ಮ ಮನೆಗೆ ಬಂದು ಆಟ ಆಡಕತ್ತಿದ್ಲು ಆಕೆ ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಟೈಮ್ ಆಗಿದ ತಕ್ಷಣ ಅವ್ರ ಪಪ್ಪ ಕರ್ಕೊಂಡು ಹೋದ್ರಕ್ಕಿನ ಆಮೇಲೆ ನಾನು ಕೆಲಸ ಶುರು ಮಾಡಿ ನೋಡ್ರಿ 6:47ಗೆ ಗ್ರಹಣ ಮುಗೀತು ನಾನು ಇಮಿಡಿಯೇಟ್ ಕೆಲಸನ ಶುರು ಮಾಡ್ಕೊಂಡು ಕರೆಂಟ್ ಬಂದಮೇಲೆ ಮಾಡ್ಕೋಬೇಕಂತಂದ್ರೆ ಮತ್ತು ಇನ್ನೂ ತಡ ಆಗಿಬಿಡ್ತೈತಿ ಅದಕ್ಕೋಸ್ಕರ ಬೇಡ ಅಂತೇಳಿ ಹೆಂಗೂ ಚಾರ್ಜಿಂಗ್ ಲೈಟ್ ಇತ್ತಲ್ಲ ಬೇಗ ಮಾಡ್ಕೊಂಡ್ರಾತಂತೇಳಿ ನಾನು ಶುರು ಮಾಡೀನಿ ಯಾಕಂದ್ರೆ ಈಗ ಮಧ್ಯಾಹ್ನ ಒಂದು 3 ಗಂಟೆ 4 ಗಂಟೆಗೆ ಗ್ರಹಣ ಮುಗಿತತಿ ಅಂದ್ರೆ ನಮಗೆ ಸ್ವಲ್ಪ ಕೆಲಸ ಮಾಡ್ಕೊಳಕ್ಕೆ ಟೈಮ್ ಇರ್ತೈತಿ ಆದರೆ ಇದು ಮುಗಿಯೋದನ 6:47 ಮುಗಿದಿತ್ತು ನೋಡ್ರಿ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಮಾಡ್ಕೊಡಕ್ಕೆ ಸಿಕ್ಕಾಪಟ್ಟೆ ಟೈಮ್ ಆಗಿಬಿಡ್ತೈತಿ ಅದಕ್ಕೋಸ್ಕರ ನಾನು ಕರೆಂಟ್ ಇರಲಿಲ್ಲ ಅಂದ್ರೂ ಹಂಗೆ ಕೆಲಸ ಶುರು ಮಾಡ್ಕೊಂಡು ಫಸ್ಟ್ ಒಳಗಡೆ ಎಲ್ಲ ಕಸ ಗುಡಿಸ್ಕೊಂಡು ಆಮೇಲೆ ಬಾಗಿಲ ಕಸ ಗುಡಿಸಿರಾತಂತೇಳಿ ಇವಾಗ ಕಸ ಗುಡಿಸತ್ತೀನಿ ಬೆಳಗ್ಗೆನೂ ಒಂದು ಸರಿ ಕಸ ಗುಡಿಸಿದ್ನಿ ಆದರೆ ಇಲ್ಲಿ ಸಿಕ್ಕಾಪಟ್ಟೆ ಧೂಳು ಬರ್ತೈತಿ ಮತ್ತು ಇನ್ನೊಂದು ಸರಿ ಬಾಗಿಲನೂ ಕಸ ಗುಡಿಸಿನಿ ಇನ್ನು ಬಾಗಿಲ ತೊಳ್ಯಾಕತ್ತಿದ್ನಿ ಒಂದು ಅರ್ಧ ತೊಳೆದಿದ್ನಿ ಅವಾಗ ಕರೆಂಟ್ ಬಂದು ನೋಡ್ರಿ ಮತ್ತು ಗೀಝರ್ ಆನ್ ಮಾಡೀನಿ ನನಗೆ ಸಾನ್ವಿಗೆ ಸ್ನಾನಕ್ಕೆ ಬೇಕಿತ್ತಲ್ಲ ನೀರು ಹಾಗಾಗಿ ಮತ್ತು ಗೀಝರ್ ಆನ್ ಮಾಡಿ ಬನ್ನಿ ಕರೆಂಟ್ ಬಂದ ತಕ್ಷಣ ಆಮೇಲೆ ಬಾಗಿಲ ಎಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿನಿ
ನಮ್ಮ ಮನೆಯವರೇ ಅವರು ಕೆಲಸದ ಮೇಲೆ ಹೊರಗಡೆ ಹೋಗಿದ್ರಲ್ಲ, ಅವ್ರೇನು ಬಂದ ತಕ್ಷಣ ಏನು ಸ್ನಾನ ಮಾಡಲಿಲ್ಲ. ಅವರು ಬರೀ ಕೈ ಕಾಲು ಮುಖ ತೊಳ್ಕೊಂಬಿಟ್ರು. ಅವರು ಅಡ್ಡಾಡಿ ಸುಸ್ತಾಗಿ ಬಂದಿದ್ದರು. ಸರಿ ನಾ ಕೈ ಕಾಲು ಮುಖ ಅಷ್ಟೇ ತೊಳ್ಕೊತೀನಿ, ಬೆಳಗ್ಗೆ ಹೆಂಗಾರು ನಾನು ಸ್ನಾನ ಮಾಡಿ ಹೋಗಿದ್ದೇನೆ ಅಂತೇಳಿ ಅವ್ರೇನು ಮಾಡಲಿಲ್ಲ. ಸಾನ್ವಿ ನಾನು ಇಬ್ಬರೇ ಮಾಡ್ಕೊಂಡು ಬಿಟ್ಟಿವಿ ನೋಡ್ರಿ, ಸ್ನಾನ ಮಾಡಿದ್ದೀವಿ. ಹಂಗೆ ಮೇಲ್ಗಡೆ ಆಂಟಿ ಸಾನ್ನಿಧ್ಯನ ಕರ್ಕೊಂಡು ಬಂದಿದ್ದರು. ನಮ್ಮದೆಲ್ಲ ಕೆಲಸ ನೋಡಿ ಅವ್ರು ನಿಲ್ಲಲಿಲ್ಲ. ದಿನ ಬಂದು 1 ಅವರ್ ಆದರೂ ಕೂತ್ಕೊಂಡು ಹೋಗ್ತಿದ್ರು. ಇವತ್ತಂತೂ ನಾವು ಬೇಗ ಬೇಗ ಕೆಲಸ ಮಾಡಕತ್ತಿದ್ವಲ್ಲ, ಅದಕ್ಕೆ ಬೇಡ ನಿಮ್ಮದು ಕೆಲಸ ಇತ್ತು ಮಾಡ್ಕೋರಿ ನೀವು ಅಂತೇಳಿ ಅವರು ವಾಪಸ್ ಹೋದರು. ನಾನು ರಂಗೋಲಿ ಎಲ್ಲ ಹಾಕಿ ನೋಡ್ರಿ ಹೊರಗಡೆ, ಆಮೇಲೆ ಹೊಚ್ಚಲಕ್ಕೆ ತುಳಸಿ ಕಟ್ಟಿಗೆ ಎಲ್ಲ ಕಡೆ ರಂಗೋಲಿ ಹಾಕಿನಿ. ಇನ್ನು ಮನೆ ಒರೆಸ್ಬೇಕಿತ್ತು. ಫಸ್ಟ್ ಹೊರಗಡೆ ಕೆಲಸ ಮುಗಿಸಿ ಆಮೇಲೆ ಮನೆ ಒರೆಸಿರಾತಂತೇಳಿ ಬರೀ ಕಸ ಗುಡಿಸಿದ್ನಿ, ಇನ್ನು ಒರೆಸಿರಲಿಲ್ಲ. ಫಸ್ಟ್ ರಂಗೋಲಿ ಎಲ್ಲ ಹಾಕಿ ಮುಗಿಸಿನಿ. ಈಗ ಮನೆಯನ್ನು ಹಂಗೆ ಒರೆಸ್ಕೊಳಕತ್ತೀನಿ ನೋಡ್ರಿ. ಸಾನ್ವಿ ಅಂತೂ ಬೆಳಗ್ಗೆ ನೀ ಸ್ನಾನ ಮಾಡಿಸಿದ್ಯಮ್ಮ, ಇವಾಗ ನಾನು ಮಾಡ್ಕೊತೀನಿ ಅಂತ ಅನ್ನಕತ್ತಿದ್ಲು. ಸರಿ ಆಯಿತು ಅಂತ ಹೇಳಿನಿ. ಆಕಿ ಡ್ರೆಸ್ ನನಗೆ ಜಿಪ್ ತೆಗೆದುಕೊಡು, ನಾನು ಸ್ನಾನಕ್ಕೆ ಹೋಗ್ತೀನಿ ಅಂತ ಕೇಳಕತ್ತಿದ್ಲು. ನಾನು 1 ನಿಮಿಷ ಇರೋ ಮನೆ ಎಲ್ಲ ಒರೆಸಿ ಆಮೇಲೆ ನಿಂಗೆ ಕಳಿಸ್ತೇನೆ ಅಂತ ನಂತಲೇ ಆಕಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ಲು. ನಾನು ಮನೆ ಎಲ್ಲ ಒರೆಸಿದಾದ್ಮೇಲೆ ಸಾನ್ವಿಗೆ ನೀರು ಬಿಟ್ಕೊಟ್ನಿ. ಆಕಿನೂ ಸ್ನಾನ ಮಾಡ್ಕೊಂಡು ಬಂದಳು. ಎಲ್ಲ ಸರಿ ಗ್ರಹಣ ಇದ್ದಾಗಂತೂ ನಾನು ಈ ಥರ ಏನು ಎಲ್ಲ ಪಾಲಿಸೋದಿಲ್ಲ. ಬಹಳ ಕೆಟ್ಟ ಗ್ರಹಣ ಹಿಡಿದಿರ್ತದೆ ನೋಡ್ರಿ ಒಂದೊಂದು ಸಲ. ಈ ಗ್ರಹಣ ಹೆಂಗಂದ್ರೆ ಇದು ರಕ್ತ ಚಂದ್ರಗ್ರಹಣ ಅಂಥೇಳಿ ಈ ಥರ ಎಲ್ಲರೂ ನ್ಯೂಸ್ದಾಗೆಲ್ಲ ಹೇಳಕತ್ತಿರು. ಭಾಳ ಕೆಟ್ಟದ್ದೈತಿ ಇದು, ಎಲ್ಲರೂ ಇದು ಮಾಡಬೇಕು, ಪಾಲಿಸ್ಬೇಕು, ಸ್ನಾನ ಮಾಡಬೇಕು, ಮತ್ತು ಗ್ರಹಣ ಹಿಡ್ದಾಗ ಏನು ಊಟ ಮಾಡಬಾರ್ದು ಅಂತೆಲ್ಲ ಹೇಳಕತ್ತಿದ್ರು. ಬರೀ ಪ್ರೆಗ್ನೆಂಟ್ ಇದ್ದವ್ರು ಅಷ್ಟೇ ಪಾಲಿಸೋದಲ್ಲ, ನಾವು ಸಣ್ಣ ಮಕ್ಕಳು ಇರೋರು ನಾವು ಎಲ್ಲರೂ ಪಾಲಿಸ್ಬೇಕು ನೋಡ್ರಿ. ಇವಾಗ ವಯಸ್ಸಾದವ್ರಿಗೆ ಮಾಡೋಕ್ಕಾಗಂಗಿಲ್ಲ, ಅವರ ಗ್ರಹಣ ಹಿಡಿದಾಗ ತಿನ್ಬೋದು, ಲಿಕ್ವಿಡ್ ಐಟಮ್ಸ್ ಆದರೂ ತೊಗೋಬೋದು. ಸಣ್ಣ ಮಕ್ಕಳಿಗೇನು ತೀರಾ ಕಾಡಕತ್ರ ಅಂದ್ರೆ ಅವ್ರಿಗೂ ಕೊಡ್ಬೋದು. ಆದ್ರೆ ನಾವಂತೂ ಗಟ್ಟಿಮುಟ್ಟಾಗಿದ್ದೇವಲ್ರಿ, ನಮಗೇನು ಏನಾಗಿಲ್ಲ. ಹಾಗಾಗಿ ನಾನು ನನ್ನ ಕೈಲೇ ಯಾವ ಸಾಧ್ಯ ಆಗ್ತೈತಿ ಅದನ್ನಷ್ಟನ್ನು ನಾನು ಯಾವಾಗಲೂ ಪಾಲಿಸಿರ್ತೀನಿ. ಈ ಥರ ಕೆಟ್ಟ ಗ್ರಹಣ ಹಿಡಿದಾಗ ಮಾತ್ರ ನಾನು ಎಲ್ಲ ಈ ಥರ ಪೂಜೆ ಗೀಜೆ ಮಾಡೋದೆಲ್ಲ ಮಾಡ್ತೀನಿ. ಲಾಸ್ಟ್ ಟೈಮ್ ಒಂದು ಸರಿ ಗ್ರಹಣ ಇತ್ತು, ಆದರೆ ಅದು ಭಾರತದಲ್ಲಿ ಏನೂ ಗೋಚರ ಇಲ್ಲ ಅಂತ ಹೇಳಿದರು. ಹಾಗಾಗಿ ಅವಾಗೇನು ನಾನು ಯಾವುದೇ ಥರ ಪೂಜೆ ಆಗಿರ್ಬೋದು, ಆಮೇಲೆ ಹಿಂಗೆ ಕ್ಲೀನ್ ಮಾಡೋದು, ಗ್ರಹಣ ಮುಗಿದ್ಮೇಲೆ ಕ್ಲೀನ್ ಮಾಡೋದು, ಪೂಜೆ ಮಾಡೋದು ಯಾವುದು ನಾನು ಅವಾಗೆಲ್ಲ ಏನು ಮಾಡಿರಲಿಲ್ಲ. ಅವಾಗೊಬ್ಬರು ನನ್ನ ಕಮೆಂಟನ್ನು ಮಾಡಿದರು, ಯಾವಾಗೈತಕ್ಕ ಗ್ರಹಣ ಹೇಳ್ರಿ ಅಂತೇಳಿ. ಅವಾಗೆಲ್ಲ ಅದು ನಮ್ಮ ಇಂಡಿಯಾ ಒಳಗೆ ಇರಲಿಲ್ಲ, ಹಾಗಾಗಿ ಅದನ್ನು ನಾವೇನು ಪಾಲಿಸೋದು ಅವಶ್ಯಕತೆ ಇರಲಿಲ್ಲ. ಆವಾಗ ಆ ಬ್ಲಾಗಲ್ಲಿ ನಾನು ಏನು ತೋರಿಸಿರಲಿಲ್ಲ ಆವಾಗ. ಆದರೆ ಇವಾಗ ನೋಡ್ರಿ, ಇದೇನು ಚಂದ್ರಗ್ರಹಣ ಐತಲ್ಲ, ಇದು ಸ್ವಲ್ಪ ಕೆಟ್ಟದ್ದು, ಡೇಂಜರಸ್ ಅಂತ ಹೇಳಕತ್ತಿದ್ರು. ಅದಕ್ಕೋಸ್ಕರ ನಮ್ಮ ಅತ್ತೆ ನಂಗೆ ಮೊದಲೇ ಫೋನ್ ಮಾಡಿ ಹೇಳಿಬಿಟ್ಟಿದ್ರು, ಈ ಥರ ಎಲ್ಲ ಮಾಡಿರಿ, ಮುಗಿದಾದ್ಮೇಲೆ ಸ್ನಾನ ಮಾಡಿ ಮನೆ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡಿರಿ ಅಂತೇಳಿ. ಅದಕ್ಕೋಸ್ಕರ ನಾನು ಮಾಡೀನಿ ನೋಡ್ರಿ. ನಾನಂತೂ ಗ್ರಹಣ ಶುರು ಆದಾಗಿಂದ ಮುಗಿಯೋವರೆಗೂ ಒಂದು ಹನಿ ನೀರು ಕುಡಿಲಿಲ್ಲನೇ. ಆದರೆ ಸಾನ್ವಿ 5:30ವರೆಗೂ ಇದ್ಲು. 5:30 ಆದಮೇಲೆ ಆಕೆ ಹೊಟ್ಟೆ ಹಸು ಅಂತ ಅಳಕತ್ಲು. ಆಕೆಗೆ ನಾನು ಹಾಲು ಕೊಟ್ಬಿಟ್ಟು ನೋಡ್ರಿ. ಯಾಕಂದರೆ ಏನು ಮಾಡೋಕ್ಕಾಗಲ್ಲ, ಸಣ್ಣ ಮಕ್ಕಳಿಗೆ ಹೇಳಿದ ಮಾತು ಕೇಳಲ್ಲ. ನಾವು ದೊಡ್ಡವರಾದರೂ ಹೊಟ್ಟೆ ಹಸು ಆದ್ರೂ ನಾವು ತಡ್ಕೊಂಡು ಕುಂದಿರ್ತೀವಿ. ಆದರೆ ಮಕ್ಕಳಿಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಆಕೆಗೆ ಇನ್ನೊಂದು ಅರ್ಧ ಗಂಟೆ ಇರು, 1 ಅವರ್ ಇರು ಅಂದ್ರೂ ಆಕೆ ಕೇಳಿಲ್ಲ. ಸರಿ ಆಯ್ತು ಬಿಡು, ಇಷ್ಟೊತ್ತನಾರ ಇದ್ಲಲ್ಲ ಅಂಥೇಳಿ ನಾನು ಆಕೆಗೆ ಹಾಲು ಕೊಟ್ನಿ 5:15ಗೆ. ಆದರೆ ನಾನು ಮಾತ್ರ ಯಾವುದೇ ಥರ ಏನು ತಿನ್ನೋದಾಗಲಿ ಆಮೇಲೆ ನೀರು ಕುಡಿಯೋದಾಗಲಿ ಏನೂ ಮಾಡಿರಲಿಲ್ಲ. ಪ್ರೆಗ್ನೆಂಟ್ ಇರೋರಾದ್ರೆ ಏನದು ಫೋನ್ ನೋಡಬಾರ್ದು, ಆಮೇಲೆ ಬೆಳಕು ಅವ್ರ ಮೇಲೆ ಬೀಳಬಾರ್ದು ಅಂತ ಸುಮಾರು ಇರ್ತಾವವ ರೂಲ್ಸ್. ಆದರೆ ನಾವು ಮಾಮೂಲಿಯಾಗಿರೋರಿಗೆ ನಮಗೇನು ಇರೋಂಗಿಲ್ಲ. ಅದಕ್ಕೋಸ್ಕರ ನಾವು ಆರಾಮಾಗಿ ಟಿ ವಿ ನೋಡ್ಕೊತ ಕೂತ್ಕೊಂಡ್ಬಿಟ್ಟಿವಿ. ಮನೆಯೆಲ್ಲ ಕ್ಲೀನ್ ಮಾಡಿ, ದೇವ್ರ ಮನೆಯೂ ಕ್ಲೀನ್ ಮಾಡಿಕೊಂಡು ನಾನು ಪೂಜೆ ಎಲ್ಲ ಮಾಡಿ ಮುಗಿಸಿ ಹಂಗೆ ಮತ್ತು ಊಟಕ್ಕೆ ನೋಡ್ರಿ ವೈಟ್ ರೈಸ್ ಮಾಡಿ ಅದಕ್ಕೆ ಟೊಮೆಟೊ ಗೊಜ್ಜು ಮಾಡೀನಿ. ಮಾಡಿ ಇವಾಗ ಸಾನ್ವಿಗೆ ಊಟ ಮಾಡಿಸಿ ನಾನು ಊಟ ಮಾಡಕತ್ತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್ ಬಾಯ್.